ಸುಧಾರಿತ ಬೇಸಾಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಶುರು ಮಾಡೋಣ. ಇವತ್ತು ಏನಪ್ಪ ಅಂತಂದ್ರೆ ಕಬ್ಬಿಗೆ ಪಕ್ಕ ಬೈಯಿಂಗ್ ಅಂತ ಇದು ಯಾಕೆ ಯಾವ ಟೈಮ್ದಾಗ ಬರ್ತೈತಿ ಎದಕ್ಕೆ ಬರ್ತೈತಿ ಅನ್ನೋದು ನಿಮ್ಗೆ ಇಂಚಿಂಚ ನಾನು ನಿಮ್ಗೆ ಅದ್ರ ಬದಲು ಮಾಹಿತಿ ಕೊಡ್ತೀನಿ. ಏನಪ್ಪ ಅಂತಂದ್ರೆ ರೀ, ಬೇಸಿಗೆ ಒಳಗೆ ಏನಾಗ್ತೈತಿ, ಒಂದನೇದು ನಿಮ್ಮ ಬೆಳೆಗಳಿಗೆ ಬರೀ ನೈಟ್ರೋಜನ್ ಅಷ್ಟೇ ಹೆಚ್ಚು ನೀವು ಮಾಡ್ಕೋತ ಹೋದ್ರೆ ಒಂದನೇದು ಎಲ್ಲಿ ತುದಿ ಸುಡ್ಲಾಕತ್ತಾವು, ಸುಡ್ಕೋತ ಏನಾಗ್ತೈತಿ, ಇನ್ಕ ನಾವು ಈಗ ಗಾಳಿ ಅದರ ಮಳೆ ಆಗೋದ್ರಿಂದ ಏನಾಗ್ತಿರ್ತೈತಿ ರೀ, ಜರ ಗಾಳಿ ಜೋಡಿ ಬೇರೆ ಕಡೆ ಸೋಂಕಿದ್ದು ಬಂದು ಸೇರ್ಕೋತಾವು. ಇದು ಒಂದನೇದು ರೀ. ಎರಡನೇದು ಏನಾಗ್ತೈತಿ ಅಂದ್ರೆ ರೀ, ಸಸ್ಯದ ರಚನೆ, ಗೋಡೆ ರಚನೆ ಇರ್ತಿರಲ್ಲ, ಅದು ಭಾಳ ಡ್ಯಾಮೇಜ್ ಆಗ್ತಿರ್ತೈತಿ. ಅದರಿಂದ ಏನಾಗ್ತೈತಿ, ಕೆಲವೊಂದು ಅಗಲ ಎಲೆ ಏನು ಬರುವಂಥವು ಏನಿರ್ತಾವಲ್ಲ ಕಬ್ಬಿನ ಎಲೆಗಳು ರೀ, ಅವಕ್ಕಿಂತ ಈ ಸಮಸ್ಯೆ ಹೆಚ್ಚಿರ್ತೈತಿ. ಯಾಕಂದ್ರೆ ಅದು ಗೋಡೆ ರಚನೆ ತಯಾರಾಗೋತ್ನಾಗ ತೊಂದರೆ ಆಗ್ಲಕತ್ತೈತಿ. ಅಲ್ಲಿ ಡ್ಯಾಮೇಜ್ ತಪ್ಪಗಾಟಾಗಿ ಉಳಿತಿಲ್ಲೋ, ಅಲ್ಲಿ ಏನಾಗ್ತೈತಿ, ಯಾವುದೋ ಒಂದು ಶಿಲೀಂಧ್ರ ಬಂದು ಕೂತಿಲ್ಲೋ, ಆಟೋಮೆಟಿಕ್ ಏನೈತಿ ನಿಮ್ಗೆ ಆ ರೋಗ ಕಾಣಿಸ್ಕೊಳಕತ್ತೈತಿ. ಹಿಂಗಾಗಿ ಏನು ಮಾಡ್ತೀವಿ ನಾವು ಈ ಪೊಕ್ಕ ಬೈಯಿಂಗ್ ಅಂತ ಏನಾದ್ರು ಮಾಡ್ತಿರಲ್ಲ, ಇವು ಆಲ್ಮೋಸ್ಟ್ ಯಾವ ತಳಿಗಳಿಗೆ ಬರ್ತೈತಿ ಅಂದ್ರೆ ನನ್ನ ಪ್ರಕಾರ ಈಗ ನೋಡ್ರಿ, ಈಗ ಗುಜರಾತ್ ತಳಿ ಅಂತಂದು ಬರ್ತೈತಿ CON 13-073, ಇದಕ್ಕೂ ಬರೋ ಸಾಧ್ಯತೆ ಹೆಚ್ಚಿರ್ತೈತಿ. ಮತ್ತು ಇದು SNK 13-374 ನನಗೆ ಸದ್ಯಕ್ಕೆ ಪ್ರಚಲಿತ ಇರುವಂಥ ಗೊತ್ತಿದ್ದು ನಾನು ನಿಮ್ಗೆ ಆತನು. ಅದ್ರ ಮೇಲೆ ನಿಮ್ಮ ಮತ್ತೆ ಯಾವ್ಯಾವ ದೊಡ್ಡ ಎಲ್ಲಿ ಇರ್ತಾವೆ ಅದ್ರ ಮೇಲೆ ನೀವು ಅಲ್ಲಿ ವಿಚಾರ ಮಾಡ್ಕೋರಿ, ನಿಮ್ಗೆ ಗೊತ್ತಾಗ್ತೈತಿ. 13-374ಕ್ಕೆ ಬರ್ತೈತಿ. ಮತ್ತು 13-436 ತಂದು ಇನ್ನೊಂದು ಸಂಖ್ಯೆ SNK ಐತ್ರಿ, ಅದಕ್ಕೂ ಬರೋ ಸಾಧ್ಯತೆ ಐತಿ. ಮತ್ತು ಈ 10,000 ಒಂದು ವರ್ಷದಿಂದ ಈ ಪಾಡಿಗಾವ್ ತಳಿ ಐತಿರಲ್ಲ, ಅದಕ್ಕೂ ಅಲ್ಲೊಂದು ಕಾಣಿಸ್ಕೊತೈತಿ. ಅಂದ್ರೆ ಸಾಂದ್ ಇದ್ದಾಗ ಅದೇನು ಎಲ್ಲಿ ಜರ ಅಗಲಿರ್ತೈತಿ, ಅದು ಎಲ್ಲಿ ಅಗಲಿರ್ತೈತಿ, ಎತ್ತರ ಕಮ್ಮಿ ಇರ್ತೈತಿ, ಆದ್ರೂ ಅದಕ್ಕೆ ಬರ್ತೈತಿ ರೀ. ಅದು ಹಿಂಗೇನೈತಿ, ಎಲೆ ಅಗಲಿ ಯಾವ ಬರ್ತದ ನೀವು ಗೊತ್ತ ಮಾಡ್ಕೋದ್ರಿ. ಇಂಥವಕ್ಕೆಲ್ಲ ಬರ್ತಾವೆ, ಅವನ್ನ ನೋಡ್ಕೋತ ಇರ್ರಿ. ಅವನು ಏನು ನೋಡ್ರಿ, ಇದು ಈ ರೀತಿ ಏನು ನೋಡ್ರಿ, ದೊಡ್ಡ ಇದು ಕಾಣಿಸ್ತೈತಿ ನೋಡ್ರಿ. ಈಗ ನೋಡಿರಿ, ಬಿಸಿಲಿಗೆ ಜರ ಇದೆ, ನಮ್ಮಲ್ಲಿ ನಮ್ಮದೇ ಇದೆ ಹೊಲ ರೀ. ಇದು ನೋಡ್ರಿ, ಜರ ಒಂದು ತುದಿಗೆ ಒಂದು ಕೆಲವೊಂದು ಜಾಗದಾಗ ಹಿಂಗೆ ಆಗ್ತಾವ್ರಿ. ಅದಕ್ಕೆ ಇವು ಎಲೆ ಭಾಳ ದೊಡ್ಡದಿರ್ತೈತಿ. ಇದನ್ನ ಭಾಳ ಚೆಂದಂಗೆ ಈ ರೀತಿ ಅಂತ ಹೆಲ್ದಿ ಇಟ್ಕೊಳಕ್ಬೇಕು. ನಾವು ಬೇಕಾದಷ್ಟು ಹೆಲ್ದಿ ಇಟ್ಕೊಂಡ್ರು ಕಮ್ಮಿನ ರೀ. ಯಾಕಂತ ಕೇಳ್ರಿ, ಈ ಇಂಥದ್ರೊಳಗೆ ನಾವು ಅಂದ್ರೆ ಈಗ ಎಲೆ ದೊಡ್ಡದ ಸಣ್ಣ ಎಲೆ ಅಂತ ರಚನೆ ಆಗಕ್ಕೇನು ದೊಡ್ಡ ಭಾಳ ಪೋಷಕಾಂಶಗಳು ಹತ್ತಿರಂಗಿಲ್ಲ. ದೊಡ್ಡ ಎಲೆ ರಚನೆ ಆಗ್ಬೇಕಾದ್ರೆ ಅದು ಪೋಷಕಾಂಶ ಹತ್ತಿರ್ತೈತಿ. ಅವು ಎಷ್ಟು ಹತ್ತೈತಿ ಅಂದ್ರೂ ಅದ್ರ ತಕ್ಕಂಗೆ ಅದು ಬೆಳೆ ಇರ್ತೈತಿ. ಈ ಟೈಪ್ ಇಂಥ ಬೆಳೆಗಳಿಗೆ ಒಂದು ಸ್ವಲ್ಪ ನೋಡ್ಕೊತಾ ಇರ್ತವೆ. ಬರೀ ಕಾಲಕ್ಕೆ ತಕ್ಕಂಗೆ ಸ್ಪ್ರೇಗಿರೇ ತೊಗೋದ್ರಿ. ಅವನು ನೋಡಿ, ಈ ಬೇಸಿಗೆನ ಚಲೋ ಆಯ್ತಿಲ್ಲ ನೀವು ಈ ಪೊಟ್ಯಾಶ್ ಬೇಸ್ ಆಗಲಿ ಅಂದ್ರೆ ಆಲ್ಕಲೈನ್ ಬೇಸ್ಗಳು ಗೊಬ್ಬರಗಳ ಮೇಲೆ ಎಲೆಗಳು ಸ್ಪ್ರೇ ಮಾಡೋದು. ತಳಗೆ ನೀವು ಭೂಮಿ ಕೊಡೋತ್ನಾಗ ಯಾವ ಗೊಬ್ಬರ ನಿಮ್ಮ ನ್ಯಾಚುರಲ್ ಕೊಡಂಗೆ ಕೊಡ್ರಿ. ಆದರೆ ಎಲೆಗಳಿಗೆ ಏನು ಸ್ಪ್ರೇ ತೊಗೋತಿರ್ತಿರಲ್ಲ, ಇಲ್ಲಿ ಏನೈತಿ ಪೊಟ್ಯಾಶ್ ಆಗಲಿ, ಮ್ಯಾಗ್ನೀಷಿಯಮ್ ಆಗಲಿ, ಕ್ಯಾಲ್ಸಿಯಮ್ ಆಗಲಿ, ಈ ರೀತಿ ಗೊಬ್ಬರಗಳು ಏನೈತಿ ನೀವು ಜರ ಕೊಡ್ಕೊತ ಇದ್ರಲ್ಲೂ ಏನೈತಿ ಈ ರೋಗಗಳು ಹತೋಟಿ ಮಾಡೋಕ್ಕೆ ಅನುಕೂಲ ಆಕೈತಿ. ಯಾಕಂತ ಕೇಳ್ರಿ, ಪ್ರತಿಯೊಂದು ಶಿಲೀಂಧ್ರ ಆಗಲಿ ಬೇರೆ ಕೀಟಗಳಾಗಲಿ ಎದಕ್ಕೆ ಬರ್ತಾವಂದ್ರೆ ಎಲ್ಲಿ ಮಿದು ಇರ್ತೈತಿ ಅಲ್ಲೇ ಬರ್ತಾವೆ. ಬೆರೆಸಿದಲ್ಲಿ ಯಾವ್ದಾರು ಬರ್ತೈತೇನ್ರಿ, ಅವಕ್ಕೂ ಹಲ್ಲಿಗೆ ಬರ್ಬೇಕಲ್ಲ. ಅವಕ್ಕೆ ಹಂಗೆ ಎಲ್ಲಿ ಮೃದು ಇರ್ತೈತಿ ಅಲ್ಲೇ ಬಂದ ಟಚ್ ಆಗ್ತಿರ್ತಾವೆ. ಮತ್ತು ಬೇಸಿಗೆ ಟೈಮ್ದಾಗ ಏನೈತಿರಲ್ಲ, ಯಾವಾಗಲೂ ನೋಡಿರಿ ಇನ್ನೊಂದು ಹೆಂಗಿರ್ತೈತಿ ಅಂದ್ರೆ ರೀ, ಕ್ಲೈಮೇಟ್ನಾಗ ವೇರಿಯೇಷನ್ ಆಯ್ತಲ್ಲ, ಒಂದು ಏನೋ ಸಮಸ್ಯೆ ಐತಿ ತಿಳ್ಕೊತಾರೆ ನೀವು. ಚಳಿಗಾಲ ಬಂದಾಗೂ ಸಮಸ್ಯೆ, ಬೇಸಿಗೆದಾಗ ಬಂದಾಗೂ ಈ ಟೈಪ್ ಸಮಸ್ಯೆ ಆಗಿರತ್ತೆ. ಇಂಥವು ಹಿಂಗೆ ಸ್ಪ್ರೇ ತೊಗೊಂಡಾಗ ಕಂಟ್ರೋಲ್ ಮಾಡ್ಕೊತ ಹೋಗೋದು ನೋಡಿರಿ. ಎಲ್ಲೆಲ್ಲಿ ಏನೇನಾಗೈತಿ ಮೊದಲು ನೀವು ಐತಿ ಕಂಪಲ್ಸರಿ ನೋಡ್ಕೊತ ಇರ್ತೀವಿ ಬರ್ರಿ. ಮತ್ತು ನಿಮ್ಗೆ ಏನಾಗ್ತೈತಿ ಅದನ್ನು ನೀವು ಸರಿಯಾಗಿ ಅದನ್ನು ನೀವು ನಿರ್ವಹಣೆ ಮಾಡಲಿಕ್ಕೆ ಏನಾಗ್ತೈತಿ ಅಂದ್ರೆ, ಆ ಕಬ್ಬಿನ ತುದಿ ಏನಾದ್ರು ಇನ್ನೂ ಇರ್ತೈತಿಲ್ಲ, ಅದು ಪೂರ ಕಟ್ಟಾಗಿಬಿಡ್ತೈತಿ. 6-7 ಗಣಿಕೆ ಆಗಿರ್ತೈತಿ, ಮಂಡಾಗ್ತೈತಿ. ಒಂದು ಎರಡನೇದು ಕೆಲವೊಂದು ತಳಿಗಳಿಗೆ ಏನಾಗ್ತೈತಿ, ಆ ಎಷ್ಟು ದಿವಸ ಅಲ್ಲಿ ತನಕ ಆಗಿರ್ತೈತಿರಲ್ಲ ಅಷ್ಟು ಗಣಿಕೆ ಏನಂತೀರಿ ಭಾಳ ಸಣ್ಣ ಆಗಿಬಿಡ್ತಾವೆ. ಅಗದಿ ಏಕದಮ್ ಜಿಬ್ ಆಗ್ತಾವೆ. ಹಿಂಗಾಗಿ ಏನಂತಿರಲ್ಲ ಆ ಟೈಪ್ ಇದನ್ನು ಮಾಡ್ಕೋಬೇಡ್ರಿ. ಅದನ್ನು ಅಗಾವನ್ನ ಕಂಡು ಹಿಡಿತು ಬರ್ರಿ. ಇವು ಎಲ್ಲಿ ಸಮಸ್ಯೆ ಬರ್ತಾವಂದ್ರೆ, ಒಂದನೇದು ನಿಮಗೆ ಮೇಜರಾಗಿ ಬರೋದು ಬ್ಯಾಸ್ಗೆ ಟೈಮ್ಕನ ಬರೋದು. ಆಲ್ಮೋಸ್ಟ್ ಎಲ್ಲ ಹೆಚ್ಚು ವಿಶೇಷ ಬ್ಯಾಸ್ಗೆಯಾಗ ಬರ್ತಾವೆ ಇಂಥವೆಲ್ಲ. ಇಲ್ಲಿ ಏನಾಗಿರ್ತೈತಿ ಅಂದ್ರೆ ರೀ, ಇಲ್ಲಿ ಗೋಡೆ ರಚನೆ ಒಳಗೆ ಏನು ಕಮ್ಮಿ ಬರ್ತಾವೆ ಮೊದಲು ನೀವು ತಿಳ್ಕೊಬೇಕು. ಇಲ್ಲಿ ಕ್ಯಾಲ್ಸಿಯಂ ಕೊರತೆ ಬೋತಿರ್ತೈತಿ, ಪೊಟ್ಯಾಶ್ ಕೊರತೆ ಬೋತಿರ್ತೈತಿ, ಬೋರಾನ್ ಕೊರತೆ ಬೋತಿರ್ತೈತಿ. ಇವೆಲ್ಲ ನಾವು ಮಾಡ್ಕೊಳಕ್ಬೇಕು. ಮಾಡ್ಕೊಲಿಕ್ಕೆ ಏನಾಗ್ತೈತಿ, ಅದು ಎಲ್ಲಿ ಡ್ಯಾಮೇಜ್ ಆಯ್ತಿಲ್ಲೋ ಅಲ್ಲಿ ಆಟೋಮೆಟಿಕ್ ಐತಿ ಈ ಸಿಲಿಂಡರ್ ಬಂದ ಉಂಡು ಸಾಧ್ಯತೆ ಇರ್ತೈತಿ.
ಈ ಟೈಪ್ ಮಾಡೋಕೆ ಒಂದು ಮಾಡಿಬಿಡ್ರಿ. ಇದನ್ನು ನೀವು ಏನು ಮಾಡಿರಿ, 1 ಎಕರೆಗೆ 13,045 ಇದು ಏನೈತಲ್ಲ, ನೀವು 3 ತಿಂಗಳು ಬೆಳೆ ಒಳಗೆ ಬಂದಿತ್ತಲು ನಿಮ್ಮ 12ರಿಂದ 15 ಪಂಪ್ ತನಕ ಆಗ್ತಿರ್ತೈತಿ. ಇದನ್ನು ನೀವು 1.5 kg ಹಾಕೋರಿ, 13,045. ಮುಂದೆ ಕ್ಯಾಲ್ಸಿಯಂ ನೈಟ್ರೇಟ್ ಎಷ್ಟು ಹಾಕೋದಂದ್ರೆ ರೀ, ಅದು 1.5 kg ತೊಗೋರಿ. ಒಂದು ಬೋರಾನ್ 1 ಪಂಪಿಗೆ ನೀವು 20ರಿಂದ 30 ಗ್ರಾಮ್ ಹಾಕೋರಿ. ನಿಮ್ಮ ಟೋಟಲ್ ಎಷ್ಟು ಪಂಪ್ ಹಾಕೈತಿ ಅದ್ರ ಮೇಲೆ ನಿಮ್ಗೆ ನಿರ್ಧಾರ ಆಗ್ತೈತಿ. ಇವನ್ನ ಏನು ಮಾಡಿ ಕೂಡಿಸ್ಕೊಂಡು ಸ್ಪ್ರೇ ಹೊಡ್ರಿ. ಎಲ್ಲಿ ತನಕ ಒಂದು ಸ್ಪ್ರೇ ಕೊಡ್ರಿ, ನಿಮಗೆ ಅಷ್ಟಾಗ ಕಂಟ್ರೋಲ್ ಆಗತ್ತಿರ್ತೈತಿ. ಮತ್ತು ನಿಮ್ಮ ಜಮೀನಿಗೆ ಬಿಡುವತ್ನಾಗ ಪೊಟ್ಯಾಷಿಯಮ್ ಚಂದಂಗೆ ಬಿಡ್ತು ಬರ್ರಿ. ನೀವು ಬೇಸಿಗೆ ಟೈಮ್ದಾಗ ಪೊಟ್ಯಾಷಿಯಮ್, ಮ್ಯಾಗ್ನೀಷಿಯಮ್ ಇಂಥವೆಲ್ಲ ಕೊಡ್ತು ಬರ್ರಿ. ಇದರಿಂದ ಏನದಿ ಜರ ಎಲ್ಲ ಗೋಡೆ ರಚನೆ ಏನೈತಿ ಅದು ಕೆಲವು ಏನಾಗಿರ್ತೈತಿ ಅದೆಲ್ಲ ಕಂಟ್ರೋಲ್ ಆಕೈತಿ. ಈ ರೀತಿ ಮಾಡೋದ್ರಿಂದ ಏನೈತಿ, ಈ ಪೊಕ್ಕಾಬು ಹಿಂಗೆ ಕಂಟ್ರೋಲ್ ಮಾಡೋಕೆ ಆಗ್ತೈತಿ. ಮತ್ತು ಒಂದು ವೇಳೆ ಇಷ್ಟಾಗಿ ಲಗೆ ನಿಮ್ಗೆ ಕಂಟ್ರೋಲ್ ಆಗ್ಲಿಕ್ಕೆ ಶಿಲೀಂಧ್ರ ಅನ್ನುವಂಥದ್ದು ಏನು ಇರ್ತೈತಿ ಸೇರ್ಕೊಂಡಿರ್ತೈತಿ ಅದನ್ನು ಓಡಿಸುವಂಥ ಕೆಲಸ ಮಾಡಿರಿ. ಅದಕ್ಕೆ ಏನು ಮಾಡಿರಿ, ಈಗ ನಿಮಗೆ ಕಾರ್ಬನ್ ಡೈಜಮ್ ಅಂತ ಸಿಗ್ತೈತಿ, ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಸಿಗ್ತೈತಿ. ಈಗೇನು ನಿಮ್ಗೆ ಇನ್ಕ ಏನು ಏನಿರಲ್ಲ ಆ ಸ್ಪ್ರೇ ಜೋಡಿ ನೀವು ಒಂದು ಪಂಪಿಗೆ 20ರಿಂದ 30 ಗ್ರಾಮ್ ಅದನ್ನು ಮುಸ್ಕೊಂಡು ಕಿಸಿಂದ ನೀವು ಹೊಡೆದ್ರಲು ಏಕದಮ್ ಎಲ್ಲ ಕ್ಲೀನ್ ಆಗ್ತೈತಿ. ಒಟ್ಟು ಇದು ಮಾಡೋಕೆ ಹೋಗ್ಬೇಡ್ರಿ, ಈ ಟೈಪ್ ಮಾಡ್ಕೋರಿ. ಇವು ಯಾರಿಗೆ ಬರ್ತಾವೆ ಅಂದ್ರೆ ಇದು ಒಂದು ನಿಮಗೆ ಮೇಜರ್ ನಿಮ್ಗೆ ಗೊತ್ತಿರಲಾಗಬೇಕು. ಯಾವ ಕಬ್ಬಿನ ಎಲೆಗಳು ದೊಡ್ಡ ಅಗಲು ಹಚ್ಚಿರ್ತಾವಲ್ಲ ಅವಕ್ಕೆ ಬರೋದು, ಅದು ಅವಕ್ಕೆ ಬತ್ತಿಲ್ಲ ಏನೈತಿ ಈ ಟೈಪ್ ಆಗಕತ್ತೈತಿ. ಅದನ್ನೈತಿ ಆಗಾವ ನೀವು ಈ ಟೈಪ್ ಕಂಟ್ರೋಲ್ ಮಾಡ್ಕೊಂಡ್ರೆ ನಿಮ್ಗೆ ನಿರ್ವಹಣೆ ಆಗ್ತೈತಿ. ನಿಮಗೆ ಮತ್ತು ನಿಮಗೇನು ಇಳುವರಿ ಒಳಗೆ ಹೆಚ್ಚು ತೊಗೊಳಕೈತಿ. ಇಲ್ಲ ನೀವು ಹಂಗೆ ಮಗಾರಿ ಮಾಡಿ ಎಲ್ಲರೂ ಬಿಟ್ಟರು ನಿಮಗೆ ಇಳುವರಿ ಒಳಗೆ ಭಾಳ ಹೊಡೆತು ಬೀಳ್ತೈತಿ. ಆ ಟೈಪ್ ಮಾಡ್ಕೋಬೇಡ್ರಿ ಅಂತ ಹೇಳ್ತಾನು. ನೆಕ್ಸ್ಟ್ ಏನೈತಿ ನಾನು ನಿಮಗೆ ಮತ್ತೊಂದು ವಿಷಯ ತೊಗೊಂಡು ಬರ್ತೀನಿ ಅಲ್ಲಿ ತಕ್ಕ ಅಂತಿರಲಿ. ನಮಸ್ಕಾರ.